ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗುತ್ತಿದ್ದು, ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಜಂಟಿಯಾಗಿ ಮಾತನಾಡಿದ ಜೆಡಿಎಸ್ ಮುಖಂಡ ಹಾಗೂ ರಾಣಿ ಶುಗರ್ಸ್ ಮಾಜಿ ಅಧ್ಯಕ್ಷ ನಾಸೀರ್ ಭಗವಾನ್ ಹಾಗೂ ದಿಗ್ವಂತ್ ಬಾಬಾಗೌಡ ಪಾಟೀಲ್ ಅವರ ಸುಪುತ್ರ ಈಶ್ವರ್ ಪ್ರಭು ಪಾಟೀಲ್ ಮಾತನಾಡಿ, ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಹಿತದೃಷ್ಟಿಯಿಂದ ನಾವು ಫೈನಲ್ ಮಾಡಿ ಸ್ಪರ್ಧೆ ಮಾಡಲಿದ್ದೇವೆ ಎಂದು ಹೇಳಿದರು. ಮಾತಾಡ್ತಾ ಇದ್ದೀನಿ ಪತ್ರಕರ್ತರು. ವಿಶೇಷವಾಗಿ ಕಿತ್ತೂರು ಕರ್ನಾಟಕದಲ್ಲಿ, ವಿಶೇಷವಾಗಿ ಕಿತ್ತೂರು ನಾಡಿನಲ್ಲಿ ಈಗ ಒಂದು ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಒಂದು ರೀತಿ ಕುಸ್ತಿ ಗದ್ದಲ. ಈಗ ವಿಶೇಷವಾಗಿ ಈಗ ನಮ್ಮ ಪತ್ರಿಕಾ ಸಮೂಹಕ್ಕೆ ಸಿಕ್ಕಿರ್ತಕ್ಕಂಥದ್ದು ಮಾಜಿ ಅಧ್ಯಕ್ಷರು ಹಾಗೂ JDSನ ಒಂದು ರೀತಿ ರಾಜ್ಯ ಮಟ್ಟದ ನಾಯಕರಾಗಿರ್ತಕ್ಕಂಥ ಶ್ರೀ ನಾಸೀರ್ ಅಣ್ಣ ಭಗವಾನ್ ಅವರು ಸಿಕ್ಕಿದ್ದಾರೆ. ಬನ್ನಿ, ಅವ್ರ ಸ್ಟ್ಯಾಂಡ್ ಯಾವ ರೀತಿ ಇದೆ, ಅವರು ಈ ಬಾರಿ ಚುನಾವಣೆ ಕಾರ್ಯತಂತ್ರಗಳು ಯಾವ ರೀತಿ ಇದೆ, ಮತ್ತೆ ಅವರು ಈ ಬಾರಿ ಚುನಾವಣೆ ಗೆಲ್ಲೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತಾರೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ಒಂದು ರೀತಿ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಾ. ವಿಶೇಷವಾಗಿ ತಾವು ಅಧ್ಯಕ್ಷರಾಗಿದ್ರಿ, ಮತ್ತೆ ಬರೀ 3 ವರ್ಷ ಮಾಡಿದ್ರಿ, ಆನಂತರ ಯಾಕೋ ಆಡಳಿತ ಮಂಡಳಿ ಮನಸ್ತಾಪದಿಂದ ಇದಾಯ್ತು. ಈ ಬಾರಿ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದೀರಾ. ಈ ಬಾರಿ ನನ್ನ ಮನಸ್ಸು ಇದ್ರಕ್ಕಿಲ್ಲ ಮಾಡ್ಬೇಕಂತೇಳಿ. ಏನಾಯ್ತು, ಒತ್ತಾಯ ಭಾಳ ಬರಾಕತ್ತ. ಈಗ ಲೇಬರ್ ಮಂದಿ, ನೌಕರಸ್ಥರು, ರೈತರು, ಇಲ್ಲ ನೀವು ಮಾಡಿದಿರಿ, ನಿಮ್ಗೆ ಸಾಥ್ ಕೊಡಲಿಲ್ಲ, ನಿಮ್ಮ ಡೈರೆಕ್ಟ್ರುಗಳು ಸರಿಯಾಗಿ ಹೊಂದಾಣಿಕೆ ಆಗಲಿಲ್ಲ, ಅದು ಹೋಗಲಿ, ನೀವು ಮೂರು ವರ್ಷ ಮಾಡಿದಿರಿ, ಅಕಸ್ಮಾತ್ ನೀವೇ ಮಾಡಲಿಲ್ಲ ಅಂದಿದ್ರೆ ಇವತ್ತು ಈಗ ಅದು ಫ್ಯಾಕ್ಟ್ರಿ ಬಂದಾಗ ಹೋಗಿತ್ತು. ಅವಾಗನ ನೀವು ಬಂದು ಚಾಲೂ ಮಾಡಿದಿರಿ, ನೀವು ಒಳ್ಳೆ ಕೆಲಸ ಮಾಡಿದಿರಿ, ಯಾರ್ದು ಬಿಲ್ ಇಟ್ಕೊಂಡಿಲ್ಲ, ಯಾರ್ದು ಲೇಬರ್ ಪೇಮೆಂಟ್ ಇಟ್ಕೊಂಡಿಲ್ಲ, ಮತ್ತು ಸಾಲಗಳು ಒಂದಷ್ಟು ತುಂಬಿದೆವು ಆವಾಗ. ಹೀಗಾಗಿ 10 ರೂಪಾಯಿ ಸಾಲ ಮಾಡಿದ್ಲೇ ನಾವು ಫ್ಯಾಕ್ಟ್ರಿ ನಡೆಸಿದ್ವಿ. ಈ ನಮ್ಮ ಭಾಗದ ರೈತರಿಗೆ ಗೊತ್ತೈತಿ, ಫ್ಯಾಕ್ಟ್ರಿ ನೌಕರಸ್ಥರಿಗೆ ಗೊತ್ತೈತಿ, ಮತ್ತು ಈ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಐತಿ. ಅಂತಾದ್ರಾಗ ಅವರೆಲ್ಲರೂ ಒತ್ತಾಯ ಮಾಡಿದ್ದಕ್ಕೆ ನಾನು ಮತ್ತೆ ಚೈನ್ ಕಟ್ಟಬೇಕಾಯ್ತು. ನಾವು ನಡೆಸ್ತೇವನ್ನೋ ಆತ್ಮವಿಶ್ವಾಸ ರೈತರಿಗೆ ಐತಿ. ಮತ್ತು ಅವ್ರು ಆತ್ಮವಿಶ್ವಾಸ ಮಾಡಿದ್ರೆ ನಾವು ಮುಂದೆ ಬರ್ತೇವೆ. ಅವ್ರ ವಿಶ್ವಾಸ ಇಟ್ಟು ನಮಗೆ ಓಟ್ ಹಾಕಿದ್ರೆ ನಾವು ಆರಿಸಿ ಬರ್ತೇವೆ, ಮತ್ತು ಅವ್ರ ಸೇವಾ ಮಾಡೋಕೆ ನಾವು ಗಟ್ಟಿಯಾಗಿರು. ಈಗ ಹಿಂದಿಂದ ಆಗಿದ್ದೆಲ್ಲ ಮರೆತು ಬಿಡ್ತೇನೆ, ನಾನು ಏನು ನೋಡೋದಿಲ್ಲ. ಈಗ ಹೊಸ ಜನ, ಈಗ ನಮ್ಮ ಬಾಬಾಗೌಡರ ಚಿರಂಜೀವಿ ಅವರು ನಮ್ಮ ಬೆನ್ನು ನಿಂತು ಅವರು ಕ್ಯಾಂಡಿಡೇಟ್ ಹಾಕಾರ. ನಾವೆಲ್ಲರೂ ಕೂಡಿ ನಾವು ಅವರೆಲ್ಲರೂ ಕೂಡಿ ಈ ಭಾಗದಾಗ ಅದನ್ನು ಈ ಫ್ಯಾಕ್ಟ್ರಿ ನಾವು ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಬರ್ಬೇಕಂತ ನನ್ನ ಮನಸ್ಸು ಏನಿತ್ತಲ್ಲ ಮೊದಲು, ಅದು ಈಗ ಐತಿ. ಅದು ಏನು ಅವಧಿ ಮೀರಿಲ್ಲ. ಅದಕ್ಕೇನು ತಂದು ಹಾಕಬೇಕು, ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತೈತಿ. ಅಲ್ಲಿ ಎಷ್ಟು ತರಬೇಕು ಅಷ್ಟ ತರಬೇಕು, ಅಷ್ಟು ಹಾಕಬೇಕು. ನೌಕರಸ್ಥರ ಪಗಾರ, ಕಬ್ಬಿನ ಬಿಲ್ಲ, ಇದನ್ನೆಲ್ಲ ಕೊಡೋದು ಮಾಡೋದು ಅವೆಲ್ಲ ಕರೆಕ್ಟಾಗಿ ಮಾಡಿದರೆ ಅದೆಲ್ಲ ಅಲ್ಲೇ ಹೊಂದಾಣಿಕೆ ಆಗ್ತೈತಿ. ಇಲ್ಲಪ್ಪ ಅಂತಂದ್ರೆ ಈಗ ಆತಲ್ಲ, ಈಗ 2 ವರ್ಷದಿಂದ ಮತ್ತೊಬ್ಬರು ನಾವು ಆದ ಬಳಕ ಮತ್ತೊಬ್ಬರು ನನ್ನ ಅವಿಸ್ವಾಟರಾವ್ ಮಾಡಿ ಇನ್ನೊಬ್ರು ತಂದರು, ಮತ್ತು ಅವ್ರನ್ನ ಅವಿಸ್ವಾಟರಾವ್ ಮಾಡಿದ್ರು, ಮತ್ತೊಬ್ಬನ ತಂದರು. ಇದೇನು ಮಕ್ಕಳಾಟ ಇವ್ರು ಮಾಡುವಂಥ ಇದು. ಅದು ಯಾರಿಗೆ ಹೊಡೆದು ಬಿತ್ತಿತ್ತು ಏನು ಅನ್ನೋದು ಕಲ್ಪನೆ ಮಾಡಲಿಲ್ಲ. ಇವ್ರು ಯಾರ ಹೆಸರು ಮ್ಯಾಗ ಆರಿಸಿ ಬಂದರು ಅನ್ನೋದು ವಿಚಾರ ಮಾಡಲಿಲ್ಲ. ಒಂದು ವಿಶ್ವಾಸ ಜನಕ್ಕೆ ಬರಲಿಲ್ಲ. ಹೌದು, ನಾನು ತೆಗೆದ್ರಿಪ್ಪ, ಮತ್ತೊಬ್ಬನ ತಂದು ಅಲ್ಲಿ ಇಟ್ಟು ಅವನು ಆ ಕೆಲಸ ತೊಗೋಬೇಕಾಗಿತ್ತು. ಅವರು ಆ ತಂದ ಫ್ಯಾಕ್ಟ್ರಿ ನಡೆಸೋವಂಥದ್ದು ಮಾಡಬೇಕು. ಅಲ್ಲಿ ಅವ್ರು ಬಂದ ಬಳಕ ಹೊಸಬರನ್ನು ತೊಗೊಂಬಂದ್ರೆ ಅಲ್ಲೇನು ಭ್ರಷ್ಟಾಚಾರ ಆಯ್ತು ಇವತ್ತಿನವರೆಗೆ ಅನ್ನೋದು ಅಂಕಿ ಅಂಶ ಎಲ್ಲ ಐತಿ. ಈಗಾಗಲೇ ಅಲ್ಲಿ ಎನ್ಕ್ವೈರಿ ನಡೆದೈತಿ. ನಾನು ಸ್ವತಃ ಲೋಕಾಯುಕ್ತಕ್ಕೆ ಬರದೆ, SP ಕಮಿಷನರ್ಗಳಿಗೆ ಬಂದೆ, ಇವ್ರಿಗೆ ಬರದೆ, ಎಲ್ಲ ಬರದೆ, ಒಂದು ಉತ್ತರ ಕೊಡಲಿಲ್ಲ ನಂಗೆ ಯಾರು. JDಗೆ ಎಲ್ಲ ಉತ್ತರ ಕೊಟ್ಟೆ. ಈ MD 2.5 ಲಕ್ಷ ರೂಪಾಯಿ ಪಗಾರ ಮಾಡಿದ್ದೀರಿ, ಯಾರ ಮನೆ ರೊಕ್ಕ ಅಂತ ಮಾಡಿರಿ 2.5 ಲಕ್ಷ ರೂಪಾಯಿ? ಒಂದು 50ರಿಂದ 70-80 ಸಾವಿರ ರೂಪಾಯಿ ಕೊಟ್ಟರೆ ಒಂದು ಅಂತ ಇದು ಬರ್ತಿದ್ರು. ಭಾಗವಾನ್ ಇಲ್ಲಿ ಮುಂದೆ ಬರ್ತಾನೋ, ಭಾಗವಾನ್ MLA ಕ್ಯಾಂಡಿಡೇಟ್ ಅವ್ನು ಹೊರಗೆ ಹಾಕಬೇಕನ್ನುವಂಥ ಉದ್ದೇಶದಿಂದ ನೀವೆಲ್ಲರೂ ಕೂಡಿ ಬೇರೆದವ್ರ ದುಷ್ಟ ಶಕ್ತಿಗಳು ಮಾತು ಕೇಳಿ ನಾನು ಹೊರಗೆ ಹಾಕಿದ್ರಿ. ನೀವು ಅದನ್ನು ಮಾಡಬಾರ್ದಾಗಿತ್ತು. ಅದಕ್ಕೆ ನನಗೂ ಮನಸ್ಸನ್ನು ನಮಗೆ ತಡೆಯೋಕ್ಕಾಗತ್ತು. ನಾವು ನೌಕರಸ್ಥರು ಬೀದಿ ಪಾಲಾಗಬಾರ್ದು, ನಮ್ಮ ರೈತರು ಇದಾಗಬಾರ್ದು.
ಇದೇನು ಕಾಮಧೇನು ಆಗೇ ಇರ್ಬೇಕು ನಮ್ಮ ಫ್ಯಾಕ್ಟ್ರಿ. ರೈತರು ಕಬ್ಬು ಹಚ್ಚೋಂಗೆ ಬರಬೇಕು. ಕಬ್ಬು ಹಚ್ಚಬಾರ್ದು ರೈತರು. ಮಲಪ್ರಭಾದವ್ರು ಬಿಲ್ ಕೊಡೋದಿಲ್ಲ ಬಿಡೋ ಮರೆ ಅಂತಂತಾರೆ ಎಲ್ಲಿ ಹೋದಲ್ಲಿ. ಹಂಗೆ ಆಗಬಾರ್ದು. ಈಗ ಬಂದು ಅದಾರಪ್ಪ ಅಂತಂದ್ರೆ ಇನ್ನು ಬಿಲ್ ಕೊಡ್ತಾರಪ್ಪ ಅನ್ನುವಂಥ ವಿಶ್ವಾಸ ಇರ್ಬೇಕು ಅವ್ರಿಗೆ. ಅವೇನರ ಮಾಡಿ ಸುಡುಗಾಡು ಮಾಡೋರು ನಮ್ಮ ಬಿಲ್ ಕೊಡ್ತಾನು, ನಮ್ಮ ಪಗಾರ ಕೊಡ್ತಾನು. ಸರ್, ಈಗ ಈ ಬಾರಿ ಕುಸ್ತಿಗೆ ವಿಶೇಷವಾಗಿ ಒಂದು ರೀತಿ ಹೋದ್ಸಲ ಏನು ಮಾಡಿದರೆ ಇವರು ವಿಶೇಷವಾಗಿ ಬಾಬಾ ಗೌಡ್ರು, ಪ್ರಕಾಶ್ ಗೌಡ್ರು ಪ್ಯಾನಲ್ ಮತ್ತು ನೀವು ಸಹ ಆಪೋಸಿಟ್ ಆಗಿ ಮಾಡಿದ್ರೆ 2 ಪ್ಯಾನಲ್ ವಿರುದ್ಧ. ಈ ಬಾರಿ ನೀವು ಇವರು ಜಂಟಿಯಾಗಿ ಒಂದು ರೀತಿ ಇದು ಮಾಡ್ತಾ ಇರ್ತಕ್ಕಂಥದ್ದು ಏನು ಸರ್? ಜಂಟಿಯಾಗಿ ಅಂತಂದ್ರೆ ಬಾಬಾ ಗೌಡ್ರು ಅವ್ರದ್ದು ಒಂದು ಉದ್ದೇಶ, ಈ ಫ್ಯಾಕ್ಟ್ರಿನ ಹಿಂದೊಮ್ಮೆ ಮಾಡಿದ್ರು ಅವರು, ಸಂಪದ್ಭರಿತವಾಗಿ ಮಾಡಿದ್ರು ಅವರು ಈ ಫ್ಯಾಕ್ಟ್ರಿ. ನಾವು ಸೋಲು ಗೆಲ್ಲುವ ಬೇರೆ, ನಾ ಗೆದ್ದೆ ಅದು. ಈಗ ನಾವು ಒಂದೇ ಆಗಿ ಆ ಫ್ಯಾಕ್ಟ್ರಿ ಅದನ್ನು ನಡೆಸಬೇಕು, ಸಂಪದ್ಭರಿತವಾಗಿ ಮಾಡಬೇಕು. ಅಲ್ಲೇ ಆಮೇಲೆ ಅದ್ರ ಕೆಪಾಸಿಟಿ ಹೆಚ್ಚು ಮಾಡಬೇಕು. ಅಲ್ಲಿ ಏನು ಭ್ರಷ್ಟಾಚಾರ ಐತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆ ರಿಕವರಿಗೊಳಗೆ ತಿನ್ನೋದು, ಇದ್ರಾಗ ತಿನ್ನೋದು, ಅವು ಎಲ್ಲ ನಾ ಇದ್ದಾಗ ಒಟ್ಟ ಮಾಡಲಿಲ್ಲ ನಾವು. ಮತ್ತು ಅದು ಮಾಡಿದ್ರೆ ದೇವ್ರು ನೋಡ್ಕೊಳ್ಳಿ ನಮ್ಮನ್ನ ಹಾಳ ಮಾಡಲಿ ಅವ್ರು ದೇವ್ರು. ಈಗ ರೈತ ಸಂಘದವ್ರು ಒಂದು ಕಡೆ ಪ್ಯಾನಲ್ ಮಾಡಿರ್ತಕ್ಕಂಥದ್ದು, ಒಂದು ಕಡೆ ಚಂದ್ರ ಜಟ್ಟಿಹೊಳಿ ಅವರು ಮತ್ತು ವಿಠಲ್ ಅಲ್ಗೇಕರ್ ಅವರು ಮತ್ತು ಹಾಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಒಂದು ರೀತಿ ಅವರು ಜಂಟಿಯಾಗಿ ಪ್ಯಾನಲ್ ಮಾಡಿರ್ತಕ್ಕಂಥದ್ದು. ಯಾವ ರೀತಿ ಸಾಧ್ಯ ಸರ್ ನೀವು ಗೆಲ್ಲೋದಕ್ಕೆ? ರೈತರು ಮನಸ್ಸು ಮಾಡ್ತಾರೆ, ಯಾರು ಒಳ್ಳೆಯವರು ಅದಾರು. ನಮ್ಮ ವಿಠಲ್ ಹಲಗೇಕರ್ನ 600 ಕೋಟಿ ಹಗರಣ, ಎಷ್ಟು ರೀ? 600 ಕೋಟಿ ಹಗರಣ ಇವತ್ತಿನವರೆಗೂ ಅದು ಮುಚ್ಚಿಟ್ಟೈತಿ. ಅಂಥವ್ರೆಲ್ಲರೂ ಒಂದಾಗಿ ಫ್ಯಾಕ್ಟ್ರಿ ನಡೆಸ್ತಾರೆ. ಮತ್ತು ಹಂಗಾರೆ ಅದೇ ಫ್ಯಾಕ್ಟ್ರಿ ಗೌರ್ಮೆಂಟ್ ತೊಗೋಬೇಕು. ನಿಮ್ಮ ಲೈಲಾ ಶುಗರ್ ಫ್ಯಾಕ್ಟ್ರಿ ಅದು ಮಾಲ್ಕಿ ಫ್ಯಾಕ್ಟ್ರಿ ಅಲ್ಲದು, ಸಹಕಾರಿ ಸಂಘದ್ದು. ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ನೀವು ನಮ್ಮ ತಾಲೂಕಿನವರು, ನಾವು ಈ ತಾಲೂಕಿನವರು, ನೀವು ಆ ಸಹಕಾರ ಅದ್ರ ಖಾನಾಪುರ ಫ್ಯಾಕ್ಟ್ರಿ ತೋರಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿರಿ. ಹೋಗ್ರಿ, ನಾವು ಫುಲ್ ಸಪೋರ್ಟ್, ಹೋಗ್ರಿ, ನೀವು ಇದನ್ನು ನಡೆಸಿ ಅಂತ ಬರ್ರಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ. ಬರ್ರಿ, ಹಂಗಾರೆ ನಡೆಸ್ರಿ, ನಾವೆಲ್ಲಿ ಬೇಡ ಅಂತೇವೆ ನಿಮಗೆ. ನಾವು ಆಡಳಿತ ಮಾಡೋಗೇನು ಹೆಸರು ಕೆಡಿಸಿಕೊಂಡು ಹೋಗಬಾರ್ದು. ಈ ಒಂದು ಸ್ಥಾನಿಕವಾಗಿ ಈ ಫ್ಯಾಕ್ಟ್ರಿ ನಡಿಬೇಕು. ಅವರ ದೊಡ್ಡಪ್ಪರು ಅವ್ರ ಶಿಷ್ಯ, ನಾನು ಎಲ್ಲಿ ಕರ್ಕೊಂಡು ಹೋಗಿದ್ರು. ಅವ್ರು ಎಲ್ಲರ ಇಲೆಕ್ಷನ್ ಬಾರಪ್ಪ ಅಂಥೇಳಿ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ರು. ನನಗೆಲ್ಲ ಸಾಲಿ ಕಲ್ಸಿರು. ನಾ ಚೇರ್ಮನ್ ಆಗಬೇಕು, ದೊಡ್ಡ ಖುಷಿಯಾಗಿತ್ತು ಅವ್ರಿಗೆ. ನನ್ನ ಶಿಷ್ಯ ಒಬ್ಬ ಚೇರ್ಮನ್ ಆಗ್ಯಾನಂತೇಳಿ. ನಮ್ಮ ಹಟ್ಟಿಹೊಳಿ ವೀರಭದ್ರಪ್ಪನವರು ಭಾಳ ನಿಸ್ವಾರ್ಥಿ ಇದವ್ರು ಜನ. ಅಂಥವ್ರೆಲ್ಲ ಒಳ್ಳೆಯವ್ರು ಅದಾರ, ಮಾಡ್ಯಾರ. ಬಾಬಾ ಗೌಡ್ರು ಅಂತವ್ರು ನಿಸ್ವಾರ್ಥ ಸೇವೆ ಮಾಡ್ಯಾರ. ಈಗ ಉಳಿದವ್ರು ಮತ್ತೆ ಯಾರು ಮಾಡ್ಯಾರ ಗೊತ್ತೈತಿಲ್ಲ, ಇನಾಮದವರು ಮಾಡ್ಯಾರ, ಒಳ್ಳೆಯವ್ರು ಮಾಡ್ಯಾರ. ಎಲ್ಲರೂ ಒಳ್ಳೆಯ ಕೆಲಸ ಮಾಡ್ಯಾರ. ಅಲ್ಲಿ ನಮ್ಮ ಖಾನಾಪುರ ತಾಲೂಕಿನ ಮಲ್ಲಪ್ಪನ ಹೊಸಮನಿ ಅವರು ತಂದು ಫೌಂಡೇಶನ್ ಮಾಡಿದರು. BM ಸಾಲಿಕೊಪ್ಪರು ಅದನ್ನು ಮುಂದೆ ತಂದರು. ಎಲ್ಲ ಶೇರ್ಗಳು ಕಲೆಕ್ಟ್ ಮಾಡಿದ್ರು. ಅವಾಗ ಒಳ್ಳೆ ಕೆಲಸ ಮಾಡಿ ಅವ್ರು ನೆನೆಸ್ತಾರಿಲ್ರಿ ಜನ. ಈಗ ನಾನು ಬಿಟ್ಟು ಹೋದರೂ ಎಲ್ಲರದು ಬಿಲ್ ಕೊಟ್ಟು ಹೋದಪ್ಪ, ಎಲ್ಲರೂ ಪಗಾರ ಮಾಡಿ ಹೋದ, ಒಳ್ಳೆ ಕೆಲಸ ಮಾಡಿವ್ಯಾನ ಅಂತ ಅಂತಾರೋ. ಏನು ಭಾಗವನ್ ಹೊಲಸದನು, ಅವನು ಸರಿ ಇಲ್ಲ ಅಂತ ಯಾರು ಅಂದಿದ್ರೆ ತೋರಿಸ್ರಿ ನನಗೆ. ಹಾಗಾದ್ರೆ ಈಗ ರೈತ ಸಂಘದವರು ಒಂದು ರೀತಿ ಪ್ಯಾನಲ್ ಮಾಡಿರ್ತಕ್ಕಂಥದ್ದು, ಈಗ ಆಲ್ರೆಡಿ ಪ್ರಚಾರ ಆರಂಭ ಮಾಡಲಿ, ನಾವು ಸಂತೋಷ. ನಾವು ಆಗಲೇ ಹೇಳಿ ನಿಮಗೆ, ನಮ್ಮ ಮೊಕಾಶಿ ರುದ್ರಪ್ಪನ ಮೊಕಾಶಿಯವರು ಒಳ್ಳೆಯ ಆಡಳಿತಗಾರ. ಆವಾಗ ಸಂಪತ್ತು ಬರೀತಿತ್ತು. ನಮ್ಮ ಫ್ಯಾಕ್ಟ್ರಿ ಫುಲ್ಲು ನಮ್ಮ ಕಡೆ ರೊಕ್ಕಿತ್ತು. ಆವಾಗ ಸರಿಯಾಗಿ ಬಿಲ್ಲು ಕೊಡೋಕ್ಕೆ ಸಾಧ್ಯ ಇತ್ತು, ಎಲ್ಲ ಮಾಡೋಕ್ಕೆ ಸಾಧ್ಯ ಇತ್ತು. ಈಗ ಐತ್ರಿ ಆ ಸಾಧ್ಯತೆ ಐತಿ. ಈಗ ಎಲ್ಲಾರು ತಂದು ಹಾಕಬೇಕು ದುಡ್ಡು. ಈಗ ಎಲ್ಲಾರ ನಾಳೆ ಫ್ಯಾಕ್ಟ್ರಿ ಬಂದು ಹಾಕೈತಂದ್ರೆ 4-5 ಕೋಟಿ ಎಲ್ಲರೂ ಬೇಕಾ ಈಗ ಸದ್ಯ. ಈಗ ರೈತ ಸಂಘದವ್ರದ್ದು ಮತ್ತೆ ಅವರು ಅಲ್ಲ, ನಾ ಹೆಂಗೆ ಅವ್ರದ್ದು ಹೇಳಬೇಕು. ನಾ ಅವ್ರ ಬಗ್ಗೆ ಯಾರ ಬಗ್ಗೆ ಕೆಟ್ಟದ್ದು ಮಾತಾಡೋದಿಲ್ಲ. ನಾ ಎಲ್ಲರೂ ಒಳ್ಳೆಯವನ ನಾವ. ಈಗ ನೆಲಗಳಿ ಮೇಡಮ್ ಅವರು ಮೊದಲು ಮೀನಾಕ್ಷಿ ನೆಲಗಳಿ ಅಂತಕ್ಕಂಥವ್ರು ಈಗ ಡೈರೆಕ್ಟ್ರು ಆಗಿದ್ರು ನಿಮ್ಮ ಜೊತೆ. ಈಗ ರೈತ ಸಂಘದವ್ರ ಜೊತೆ ಪ್ರಚಾರ ಮಾಡ್ತಾವ್ರು ಸರ್. ಇರ್ಲಿ, ಮಾಡಲಿ, ನಾವೇನ ಇದಿಲ್ಲ. ಅವ್ರ ಧರ್ಮ ಕರ್ಮ ಅವ್ರಿಗೆ ಬಿಟ್ಟಿದ್ದು. ನಾವು ಯಾರಿಗೂ ಕೆಟ್ಟ ಅನ್ನೋದಿಲ್ಲ. ನನ್ನ ಧರ್ಮ ಕರ್ಮ ನನಗೆ ಬಿಟ್ಟಿದ್ದು. ನನಗೆ ರೈತರು ಇವ ಭಗವಾನ್ ಚಲೋಪ ಮತ್ತು ಬಾಬಾ ಗೌಡ್ರು ಅವರೆಲ್ಲ ಕೂಡಿ ಮಾಡ್ಯಾರ ಅಂದ್ರೆ ಒಂದು ಶಕ್ತಿ ಬರ್ತೈತೆ. ಅದಕ್ಕೆ ಅವು ಮಾಡತಾನ ಅನ್ನೋದು ಒಂದು ತಲೆಯಾಗ ರೈತರಿಗೆ ಬಂದ್ರೆ ನಾವು ಆರಿಸಿ ಬರ್ತೇವೆ.
ಮತ್ತು ಅರಿಶಿನೂ ಬರ್ತೇವೆ ನಾವು, ನಮ್ಗೆ ಗೊತ್ತೈತಿ ಯಾರು ಏನು ಎಂತ ಅನ್ನೋದೆಲ್ಲ ಗೊತ್ತೈತಿ. ಗೆಲ್ತೇವೆ, ಏನು ಪ್ರಶ್ನೆ ಐತಿ. ಹೋದ ಸಲ 15 ನಮ್ಗೆ ಸೀಟ್ ಬಂದು ನಾವೆಲ್ಲ ನಿಯತ್ತಾಗಿ ಒಂದು 2 ವರ್ಷ ಅಗ್ದಿ ಏನು ತ್ರಾಸ ಇಲ್ದಾಗ ನಡೆಸಿದ್ವು. ಇವು ನಾವು ಸರಿಯಾಗಿ ನಡೆಸಿದ ಬಳಕ ಇವ್ರು ಅವಿಶ್ವಾಸ ಯಾಕೆ ಟರ್ವ ಮಾಡಿದ್ರು? ಕಾರಣ ಬೇಕಲ್ರಿ ಅದಕ್ಕೆ. ಇಲ್ಲ ಭಾಗವಾನ 1,000 ಕೋಟಿ ಹೊಡೆದಾನು 100 ಕೋಟಿ ಹೊಡೆದಾನು ಅನ್ನೋದು ಬರೀ ಮಾತಾ. ಅಲ್ಲಿ 100 ರೂಪಾಯಿ ಬಂಡವಾಳ ಇಲ್ಲ, 100 ಕೋಟಿ ಹೊಡ್ಯಕ್ಕೆ ಸಾಧ್ಯ ಐತೆ ಅಲ್ಲಿ. ಅಲ್ಲ, ಮಾತಾಡೋದು ಮಾತು ನೋಡ್ರಿ ಇವ್ರು ಅಂದೆ. ಅದಕ್ಕಲ್ಲೇ ನನಗೆ ಅವಿಶ್ವಾಸ ಮಾಡಿದ್ರು. ಆ ಅವಿಶ್ವಾಸ ಮಾಡಿದ ಕೂಡ ನನಗೂ ಕೆಟ್ಟ ಅನಿಸ್ತು. ಇವರೆಲ್ಲ ನಮ್ಮ ಹೆಸರ ಮ್ಯಾಗ ಆರಿಸಿ ಬಂದು ನಾವೇನು ಯಾವುದೋ ಒಂದು ಇದ್ರಾಗ ಕೈ ಇಟ್ಟಿಲ್ಲ, ಇಂಥದ್ರಾಗ ನಮಗೆ ಮಾಡ್ತಾರಪ್ಪ ಅಂತಂದ್ರೆ ಆ ದೇವ್ರು ನೋಡ್ಕೊಳ್ಳಿ. ಚಲೋ ಕೆಟ್ಟದ್ದು ಅನ್ನೋದು ದೇವ್ರೊಬ್ಬ ಅದಾನ. ಈಗ ಅಭೀಮ್ ಶಿಲ್ಲೆದಾರು ಸಹ ಈ ಬಾರಿ ಸ್ಪರ್ಧೆ ಮಾಡಿದಾರೆ ಸರ್. ಮಾಡ್ಲಿ, ನಮ್ಗೇನು ಇದಿಲ್ಲ. ನಾ ಯಾರ ಬಗ್ಗೆ ಕೆಟ್ಟದ್ದು ಅವ್ರು ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರ. ನಾವು 1000 ಕೋಟಿ ತಂದು ಹಾಕಿದ್ನಿ, 100 ಕೋಟಿ ಅದು ಹುಂಚಿ ಗಿಡ 100 ಕೋಟಿ ತಂದು ಹಾಕಾಕ ಅದು ನನಗೂ ಇನ್ಕಮ್ ಟ್ಯಾಕ್ಸು, ಶೇರ್ ಟ್ಯಾಕ್ಸು, ಅವು ಇವು ಭಾಳ ಅದಾವ. ಆಯ್ತು, ನಾನು ಆಸ್ತಿ ನಾ ಡಿಕ್ಲೇರ್ ಮಾಡೇನಿ ಇಲೆಕ್ಷನ್ದಾಗ. ಅವ್ 300 ಕೋಟಿ ನಾ ಮಾಲಕ್ ಅದೇನ, ನಾ ಡಿಕ್ಲೇರ್ ಮಾಡೇನಿ ಎಲ್ಲ ಇನ್ಕಮ್ ಟ್ಯಾಕ್ಸ್ ತುಂಬ್ತೇನೆ. ಹೌದು, ಮತ್ತೆ ಇವ್ರು ಹಿಂಗೆ ಯಾಕೆ ಮಾಡಿದ್ರು? ಅವಿಶ್ವಾಸ ಯಾಕೆ ಮಾಡಿದ್ರು ಇವ್ರ? ಆವಾಗಿನ ಮಠ ಏನಿತ್ತು, ಆವಾಗಿನ ಮಠ ನಾವು ಬಿಲ್ಲು ಕೊಟ್ಟಿದ್ವಿ, ಎಲ್ಲ ಮಾಡಿದ್ವಿ. ಮತ್ತು ನನಗೆ ಯಾಕೆ ಅವಿಶ್ವಾಸ ಮಾಡಿದ್ರಿ? ತಂದು ಹಾಕೋಣ ಅನ್ನೋದಕ್ಕೆ ಅವಿಶ್ವಾಸ ಮಾಡಿದ್ರಿ. ಅವ್ರಿಗೆಲ್ಲರಿಗೂ ಒಕ್ಕಟ್ಟ ಮಾಡಿ ಅಂತಾವ ಇಂತಾವ ಕಡಿಕ ಜಾತಿ ತಂದ್ರು, ಏನೇನೋ ಮಾಡಿದ್ರು. ಅವಾಗೆಲ್ಲ ಹಿಂಗೆ ಮಾಡೋದಕ್ಕೆ ಸಾಧ್ಯ ಐತಿ. ಅವಾಗ ಯಾರ ತಂದು ಹಾಕಕ್ಕೆ ಬರ್ತೈತಿ? ನೀವು ಅವಿಶ್ವಾಸ ಮಾಡಿದ ಕೂಡ ನಿಮ್ಗೆ ರೊಕ್ಕ ತಂದು ಹಾಕಕ್ಕೆ ಬರ್ತೈತಿ. ನೀವು ಚೇರ್ಮನ್ ಆಗಿದ್ದಾಗ ಇವ್ರು ಯಾರು ಸರಿಯಾಗಿ ನಿಮ್ಗೆ ಒಟ್ಟ ಯಾರು ಸರಿಯಾಗ ಇದು ಕೊಡ್ಲಿಲ್ಲ, ಸಪೋರ್ಟ್ ಮಾಡಲಿಲ್ಲ. ಸಪೋರ್ಟ್ ಮಾಡಿದ್ರೆ ಯಾಕೆ ಒಂದಿಬ್ರು ಮಾಡಿದ್ರು ಸಪೋರ್ಟ್. ಅವನು ರಾತ್ರಿ ಎಳ್ಕೊಂಡು ಹೋದ್ರು ಅವ್ರನ್ನ. ಅಲ್ಲಿಗೂ ರೊಕ್ಕದ ಆಸೆ ತೋರಿಸಿ ಏನೇನೋ ಮಾಡಿದ್ರು. ಅವರು ಅವಿಶ್ವಾಸ, ನಾನು ಅದಕ್ಕೆ ಮನಸ್ಸು ಮಾಡಲಿಲ್ಲ. ನಾ ಮನಸ್ಸು ಮಾಡಿದ್ರೆ ನಾನು ಏನಾರ ಮಾಡ್ಬೋದ, ಸಾಧ್ಯ ಇರ್ತಿಲ್ಲ ನಮ್ಮ ಕಡೆಯಿಂದ. ಅವಾಗ ಇವ್ರನ್ನೆಲ್ಲ ಸುಮ್ಮನೆ ಕೂಡ್ಸಕ್ ಬೇಡಪ್ಪ. ಹಂಗಾರೆ ನಾವು ದುಡ್ಡು ಹಾಕಿ ತಂದು ಏನಾರ ಮಾಡಿ ನಾ ಪರ್ಸನಲ್ ಚೆಕ್ಗಳು ಕೊಟ್ಟು ತಂದು ರೊಕ್ಕ ತಂದೇನಲ್ಲಿ. ರೈತರುಗಳಿಗೆ, ಕಾರ್ಮಿಕರಿಗೆ ಈಗ ನೀವು ಪ್ಯಾನಲ್ ಮಾಡ್ತಾ ಇದ್ದೀರಾ, ಏನ್ ಹೇಳಿಕ್ ಬಯಸ್ತೀರಾ? ಎಲ್ಲರೂ ಈ ಸಲ ನಮ್ಮ ಬಾಬಾಗೌಡ್ರ ಪ್ಯಾನಲ್ಗೆ ವೋಟ್ ಹಾಕ್ರಿ. ನಾವು ನಡೆಸ್ತೇವೆ, ರೈತರ ಸೇವಾ ಮಾಡ್ತೇವೆ, ಮತ್ತು ಆ ಫ್ಯಾಕ್ಟ್ರಿನ ಮುಂದೆ ತರುವಂಥ ವ್ಯವಸ್ಥೆ ಮಾಡ್ತೇವೆ. ಮತ್ತು ನಮ್ಮ ಮ್ಯಾಗ ವಿಶ್ವಾಸ ಇಡ್ರಿ. ನಾವೇನು ಲಪಡ ಮಾಡಿ ಓಡಿ ಹೋಗೋ ಜನ ಅಲ್ಲ. ನಾವು ಸಾಕಷ್ಟು ದಾನ ಧರ್ಮ ಮಾಡಿದ ಮನುಷ್ಯ. ನನ್ನ 400ಕ್ಕಿಂತ ಅಧಿಕ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದಂಥ ಮನುಷ್ಯ. ಸ್ವಂತ ರೋಡುಗಳು, ಬ್ರಿಡ್ಜ್ಗಳು ಮಾಡಿಕೊಟ್ಟೆನು. ಅದನ್ನು ಸಹಸಕ್ಕಾಗೋಲ್ಲ ಇವ್ರಿಗೆ. ಮತ್ತು ಇವು ಏನು ಹಾಕೋಣಂತ ನನ್ನ ಭಾಳ ಆಗಿದವು. ನನ್ನ ಇಲೆಕ್ಷನ್ದಾಗ ಏನೇನೋ ಆದ ರಾಡಿಗಳಾಗ್ಯಾವ ಗೊತ್ತಾಯ್ತು. ಬಟ್ ಆ ಚೇರ್ಮನ್ ಹಿಂದೆ ಕೆಳಗಿಳಿಸ್ಬೇಕು, ನಾವು ಆರಿಸಿ ಬರಬೇಕು ಅನ್ನುವಂಥ ಇದು ಅವ್ರಿಗೆ ಮನುಷ್ಯನಾಗ ಇರ್ತೈತೆ. ಅದ ಒಟ್ಟಾರೆ ನೀವು ಸಹ ಗೆಲ್ತೀರಾ? ಸ್ಪರ್ಧೆ ಮಾಡ್ತೇವೆ. ಗೆಲ್ಸೋದು ನಮ್ಮ ರೈತರಿಗೆ ಆಗೈತಿ. ಯಾರು ಒಳ್ಳೆ ಯಾವ್ದು ಅನ್ನೋದು ವಿಚಾರ ಮಾಡಲಿ ರೈತರು. ನಾನು ಚಲೋ ನಾನು ಚಲೋ ಮನುಷ್ಯ ಅದೇನು, ಇವನ ಕಡೆಯಿಂದ ಮಾಡಕ್ ಸಾಧ್ಯ ಐತಿ. ನಾವು ಬಾಬಾಗೌಡ ಭಾಗವಾನ್ ಚೈನ್ ಚಲೋ ಐತಿಪ್ಪ ಅಂತಂದ್ರೆ ನನಗೆ ವೋಟ್ ಹಾಕ್ಲಿ, ನಾವು ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಕೊಡ್ತೀವಿ. ಈ ಪ್ರಶ್ನೆ, ಎಲ್ಲಾರ ಹತ್ರನು ಹೋಗ್ತೀರಾ? ಎಲ್ಲಾರ ಹತ್ರನು ಹೋಗ್ತೀರಾ? ಕಡೆ ಹೋಗ್ತೀನಿ, ಎಲ್ಲಾರ ಕಡೆ ಎಲ್ಲಾರು ಕೇಳ್ತೇನೆ. ನಮ್ಗೇನೈತಿ ಅವ್ರಿಗೆ ತಿಳ್ಕೊಲಿ. ಆಯ್ತಪ್ಪ ಭಾಗವಾನ್ ನಾವು ಮಾಡ್ತಾನೋ ಅಂತಂದ್ರೆ ನಂಗೆ ಸಪೋರ್ಟ್ ಮಾಡಿ ನಂಗೆ ಖುಷಿ ಹಾಕ್ಯಾನ. ಇಲ್ಲ ನಾವು ಮಾಡ್ತೇನೆ ಭಾಗವಾನ ನೀನು ಸರಿ ಹಿಂಗೆ ಸರಿ ಅಂತ ನಾನು ಸರಿ ಆಗ್ತದೆ. ನಾನು ಮಾಡ್ತೇನೆ ಅಂತಂದ್ರೆ ನನಗೆ ಹೇಳಿ ಅವ್ರು ಎಲ್ಲರೂ ನಾವು ಮಾಡ್ತೇವೆ ನೀವು ಹಿಂಗೆ ಸರಿ ಅಂತಂದ್ರೆ ನಿಯತ್ತಾಗಿ ಬಂದು ಎಲ್ಲರೂ ಕೂಡಿ ಹೇಳಿ ಅವ್ರು ಮತ್ತೆ ನಡೆಸಲಿ. ನಾವೇನು ಅದಕ್ಕೂ ತಯಾರಿದೆ. ಇಲ್ಲಪ್ಪ ಅಂದ್ರೆ ನಾವು ಚೆನ್ನಾಗಿ ಕಟ್ಟಿದ್ದೆವು. ಯುದ್ಧದಲ್ಲಿ ಜಾಗಕ್ಕೂ ಸಿದ್ಧ. ಆದ್ರೆ ನಮ್ಮ ಕಾರ್ಖಾನೆ ಇರ್ತದೆ ಅಷ್ಟಿಂದ. ಇವಿಷ್ಟು ಗೊತ್ತಾಯ್ತಲ್ಲ. ಮಾನ್ಯ ಗೌರವಾನ್ವಿತ ಏನು JDS ನ ರಾಜ್ಯ ಮುಖಂಡರು ಹಾಗೂ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಸೀರ್ ಭಗವಾನ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಕಿತ್ತೂರು ಕರ್ನಾಟಕದಲ್ಲಿ, ವಿಶೇಷವಾಗಿ ಕಿತ್ತೂರು ನಾಡಿನಲ್ಲಿ ಈಗ ಒಂದು ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಒಂದು ರೀತಿ ಕುಸ್ತಿಗದ್ದಲ. ಈಗ ವಿಶೇಷವಾಗಿ ಈಗ ನಮ್ಮ ಪತ್ರಿಕಾ ಸಮೂಹಕ್ಕೆ ಸಿಕ್ಕಿರ್ತಕ್ಕಂಥದ್ದು ಮಾಜಿ ಅಧ್ಯಕ್ಷರು ಹಾಗೂ JDS ನ ಒಂದು ರೀತಿ ರಾಜ್ಯ ಮಟ್ಟದ ನಾಯಕರಾಗಿರ್ತಕ್ಕಂಥ ಶ್ರೀ ನಾಸೀರ್ ಅಣ್ಣ ಭಗವಾನ್ ಅವರು ಸಿಕ್ಕಿದ್ದಾರೆ. ಬನ್ನಿ, ಅವ್ರ ಸ್ಟ್ಯಾಂಡ್ ಯಾವ ರೀತಿ ಇದೆ, ಅವರು ಈ ಬಾರಿ ಚುನಾವಣೆ ಕಾರ್ಯತಂತ್ರಗಳು ಯಾವ ರೀತಿ ಇದೆ, ಮತ್ತೆ ಅವರು ಈ ಬಾರಿ ಚುನಾವಣೆ ಗೆಲ್ಲೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತಾರೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ಒಂದು ರೀತಿ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಾ. ವಿಶೇಷವಾಗಿ ತಾವು ಅಧ್ಯಕ್ಷರಾಗಿದ್ರಿ,
ಮತ್ತೆ ಬರೀ 3 ವರ್ಷ ಮಾಡಿದ್ರಿ, ಆನಂತರ ಯಾಕೋ ಆಡಳಿತ ಮಂಡಳಿ ಮನಸ್ತಾಪದಿಂದ ಇದಾಯ್ತು. ಈ ಬಾರಿ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದೀರಾ? ಈ ಬಾರಿ ನನ್ನ ಮನಸ್ಸು ಇದ್ರಕ್ಕಿಲ್ಲ ಮಾಡ್ಬೇಕಂತೇಳಿ. ಏನಾಯ್ತು, ಒತ್ತಾಯ ಭಾಳ ಬರಾಕತ್ತ. ಈಗ ಲೇಬರ್ ಮಂದಿ, ನೌಕರಸ್ಥರು, ರೈತರು, ಇಲ್ಲ ನೀವು ಮಾಡಿದಿರಿ, ನಿಮ್ಗೆ ಸಾಥ್ ಕೊಡಲಿಲ್ಲ, ನಿಮ್ಮ ಡೈರೆಕ್ಟ್ರುಗಳು ಸರಿಯಾಗಿ ಹೊಂದಾಣಿಕೆ ಆಗಲಿಲ್ಲ, ಅದು ಹೋಗಲಿ, ನೀವು ಮೂರು ವರ್ಷ ಮಾಡಿದಿರಿ, ಅಕಸ್ಮಾತ್ ನೀವು ಮಾಡಲಿಲ್ಲ ಅಂದಿದ್ರೆ ಇವತ್ತು ಈಗ ಅದು ಫ್ಯಾಕ್ಟ್ರಿ ಬಂದಾಗ ಹೋಗಿತ್ತು. ಆವಾಗನ ನೀವು ಬಂದು ಚಾಲೂ ಮಾಡಿದಿರಿ, ನೀವು ಒಳ್ಳೆ ಕೆಲಸ ಮಾಡಿದಿರಿ, ಯಾರ್ದು ಬಿಲ್ ಇಟ್ಕೊಂಡಿಲ್ಲ, ಯಾರ್ದು ಲೇಬರ್ ಪೇಮೆಂಟ್ ಇಟ್ಕೊಂಡಿಲ್ಲ, ಮತ್ತು ಸಾಲಗಳು ಒಂದಷ್ಟು ತುಂಬಿದೆವು ಆವಾಗ. ಹಿಂಗಾಗಿ 10 ರೂಪಾಯಿ ಸಾಲ ಮಾಡಿದ್ಲೇ ನಾವು ಫ್ಯಾಕ್ಟ್ರಿ ನಡೆಸಿದ್ವಿ. ಈ ನಮ್ಮ ಭಾಗದ ರೈತರಿಗೆ ಗೊತ್ತೈತಿ, ಫ್ಯಾಕ್ಟ್ರಿ ನೌಕರಸ್ಥರಿಗೆ ಗೊತ್ತೈತಿ, ಮತ್ತು ಈ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಐತಿ. ಅಂತಾದ್ರಾಗ ಅವರೆಲ್ಲರೂ ಒತ್ತಾಯ ಮಾಡಿದ್ದಕ್ಕೆ ನಾನು ಮತ್ತೆ ಚೈನ್ ಕಟ್ಟಬೇಕಾಯ್ತು. ನಾವು ನಡೆಸ್ತೇವನ್ನೋ ಆತ್ಮವಿಶ್ವಾಸ ರೈತರಿಗೆ ಐತಿ, ಮತ್ತು ಅವ್ರ ಆತ್ಮವಿಶ್ವಾಸ ಮಾಡಿದ್ರೆ ನಾವು ಮುಂದೆ ಬರ್ತೇವೆ. ಅವ್ರ ವಿಶ್ವಾಸ ಇಟ್ಟು ನಮಗೆ ಓಟ್ ಹಾಕಿದ್ರೆ ನಾವು ಆರಿಸಿ ಬರ್ತೇವೆ, ಮತ್ತು ಅವ್ರ ಸೇವಾ ಮಾಡೋಕೆ ನಾವು ಗಟ್ಟಿಯಾಗಿದ್ದೀವಿ. ಈ ಹಿಂದಿಂದ ಆಗಿದ್ದೆಲ್ಲ ಮರ್ತು ಬಿಡ್ತೇನೆ, ನಾನು ಏನು ನೋಡೋದಿಲ್ಲ. ಈಗ ಹೊಸ ಜನ, ಈಗ ನಮ್ಮ ಬಾಬಾಗೌಡ್ರ ಚಿರಂಜೀವಿ ಅವರು ನಮ್ಮ ಬೆನ್ನಿತ್ತು, ಅವರು ಕ್ಯಾಂಡಿಡೇಟ್ ಹಾಕಾರ. ನಾವೆಲ್ಲರೂ ಕೂಡಿ ನಾವು ಅವರೆಲ್ಲರೂ ಕೂಡಿ ಈ ಭಾಗದಾಗ ಅದನ್ನು ಈ ಫ್ಯಾಕ್ಟ್ರಿ ನಾವು ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಬರ್ಬೇಕಂತ ನನ್ನ ಮನಸ್ಸು ಏನಿತ್ತಲ್ಲ ಮೊದಲು, ಅದು ಈಗ ಐತಿ. ಅದು ಏನು ಅವಧಿ ಮೀರಿಲ್ಲ. ಅದಕ್ಕೇನು ತಂದು ಹಾಕಬೇಕು, ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತೈತಿ. ಅಲ್ಲಿ ಎಷ್ಟು ತರಬೇಕು ಅಷ್ಟ ತರಬೇಕು, ಅಷ್ಟು ಹಾಕಬೇಕು. ನೌಕರಸ್ಥರ ಪಗಾರ, ಕಬ್ಬಿನ ಬಿಲ್ಲ, ಇದನ್ನೆಲ್ಲ ಕೊಡೋದು ಮಾಡೋದು ಅವೆಲ್ಲ ಕರೆಕ್ಟಾಗಿ ಮಾಡಿದರೆ ಅದೆಲ್ಲ ಅಲ್ಲೇ ಹೊಂದಾಣಿಕೆ ಆಗ್ತೈತಿ. ಇಲ್ಲಪ್ಪ ಅಂತಂದ್ರೆ ಈಗ ಆತಲ್ಲ, ಈಗ 2 ವರ್ಷದಿಂದ ಮತ್ತೊಬ್ಬರು ನಾವು ಆದ ಬಳಕ ಮತ್ತೊಬ್ಬರು ನನ್ನ ಅವಿಸ್ವಾಟರಾವ್ ಮಾಡಿ ಇನ್ನೊಬ್ರು ತಂದರು, ಮತ್ತು ಅವ್ರನ್ನ ಅವಿಸ್ವಾಟರಾವ್ ಮಾಡಿದ್ರು, ಮತ್ತೊಬ್ಬನ ತಂದರು. ಇದೇನು ಮಕ್ಕಳ ಆಟ ಇವ್ರು ಮಾಡುವಂಥ ಇದು. ಅದು ಯಾರಿಗೆ ಹೊರತು ಬಿತ್ತಿತ್ತು ಏನು ಅನ್ನೋದು ಕಲ್ಪನೆ ಮಾಡಲಿಲ್ಲ. ಇವ್ರು ಯಾರ ಹೆಸರು ಮ್ಯಾಗ ಆರಿಸಿ ಬಂದರು ಅನ್ನೋದು ವಿಚಾರ ಮಾಡಲಿಲ್ಲ. ಒಂದು ವಿಶ್ವಾಸ ಜನಕ್ಕೆ ಬರಲಿಲ್ಲ. ಹೌದು, ನಾನು ತೆಗೆದ್ರಿಪ್ಪ, ಮತ್ತೊಬ್ಬನ ತಂದು ಅಲ್ಲಿ ಇಟ್ಟು ಅವನು ಆ ಕೆಲಸ ತೊಗೋಬೇಕಾಗಿತ್ತು. ಅವರು ಆ ತಂದು ಫ್ಯಾಕ್ಟ್ರಿ ನಡೆಸೋವಂಥದ್ದು ಮಾಡಬೇಕು. ಅಲ್ಲಿ ಅವ್ರು ಬಂದ ಬಳಕ ಹೊಸಬರನ್ನ ತೊಗೊಂಬಂದ್ರೆ ಅಲ್ಲೇನು ಭ್ರಷ್ಟಾಚಾರ ಆಯ್ತು ಇವತ್ತಿನವರೆಗೆ ಅನ್ನೋದು ಅಂಕಿ ಅಂಶ ಎಲ್ಲ ಐತಿ. ಈಗಾಗಲೇ ಅಲ್ಲಿ ಎನ್ಕ್ವೈರಿ ನಡೆದೈತಿ. ನಾನು ಸ್ವತಃ ಲೋಕಾಯುಕ್ತಕ್ಕೆ ಬರದೆ, SP ಕಮಿಷನರ್ಗಳಿಗೆ ಬಂದೆ, ಇವ್ರಿಗೆ ಬರದೆ, ಎಲ್ಲ ಬರದೆ, ಒಂದು ಉತ್ತರ ಕೊಡಲಿಲ್ಲ ನನಗೆ ಯಾರು. JDಗೆ ಎಲ್ಲ ಉತ್ತರ ಕೊಟ್ಟೆ. ಈ MD 2.5 ಲಕ್ಷ ರೂಪಾಯಿ ಪಗಾರ ಮಾಡಿದ್ದೀರಿ, ಯಾರ ಮನೆ ರೊಕ್ಕ ಅಂತ ಮಾಡಿರಿ 2.5 ಲಕ್ಷ ರೂಪಾಯಿ? ಒಂದು 50ರಿಂದ 70-80 ಸಾವಿರ ರೂಪಾಯಿ ಕೊಟ್ಟರೆ ಒಂದು ಅಂತ ಇದು ಬರ್ತಿದ್ರು. ಭಾಗವಾನ್ ಇಲ್ಲಿ ಮುಂದೆ ಬರ್ತಾನೋ, ಭಾಗವಾನ್ MLA ಕ್ಯಾಂಡಿಡೇಟ್ ಅವ್ನು ಹೊರಗೆ ಹಾಕಬೇಕನ್ನುವಂಥ ಉದ್ದೇಶದಿಂದ ನೀವೆಲ್ಲರೂ ಕೂಡಿ ಬೇರೆದವ್ರ ದುಷ್ಟ ಶಕ್ತಿಗಳು ಮಾತು ಕೇಳಿ ನಾನು ಹೊರಗೆ ಹಾಕಿದ್ರಿ. ನೀವು ಅದನ್ನು ಮಾಡಬಾರ್ದಾಗಿತ್ತು. ಅದಕ್ಕೆ ನನಗೂ ಮನಸ್ಸನ್ನು ನಮಗೆ ತಡೆಯೋಕ್ಕಾಗತ್ತು. ನಾವು ನೌಕರಸ್ಥರು ಬೀದಿ ಪಾಲಾಗಬಾರ್ದು, ನಮ್ಮ ರೈತರಿಗೆ ಇದಾಗಬಾರ್ದು. ಇದೇನು ಕಾಮಧೇನು ಆಗೇ ಇರ್ಬೇಕು ನಮ್ಮ ಫ್ಯಾಕ್ಟ್ರಿ. ರೈತರು ಕಬ್ಬು ಹಚ್ಚೋಂಗೆ ಬರಬೇಕು. ಕಬ್ಬು ಹಚ್ಚಬಾರ್ದು ರೈತರು. ಮಲಪ್ರಭಾದವ್ರು ಬಿಲ್ ಕೊಡೋದಿಲ್ಲ ಬಿಡೋ ಮರೆ ಅಂತಂತಾರೆ ಎಲ್ಲಿ ಹೋದಲ್ಲಿ. ಹಂಗೆ ಆಗಬಾರ್ದು. ಈಗ ಬಂದು ಅದಾರಪ್ಪ ಅಂತಂದ್ರೆ ಇನ್ನು ಬಿಲ್ ಕೊಡ್ತಾರಪ್ಪ ಅನ್ನುವಂಥ ವಿಶ್ವಾಸ ಇರ್ಬೇಕು ಅವ್ರಿಗೆ. ಅವೇನರ ಮಾಡಿ ಸುಡುಗಾಡು ಮಾಡೋರು ನಮ್ಮ ಬಿಲ್ ಕೊಡ್ತಾನು, ನಮ್ಮ ಪಗಾರ ಕೊಡ್ತಾನು. ಸರ್, ಈಗ ಈ ಬಾರಿ ಕುಸ್ತಿಗೆ ವಿಶೇಷವಾಗಿ ಒಂದು ರೀತಿ ಹೋದ್ಸಲ ಏನು ಮಾಡಿದರೆ, ಇವರು ವಿಶೇಷವಾಗಿ ಬಾಬಾಗೌಡರು, ಪ್ರಕಾಶ್ ಗೌಡ್ರು ಪ್ಯಾನಲ್ ಮತ್ತು ನೀವು ಸಹ ಆಪೋಸಿಟ್ ಆಗಿ ಮಾಡಿದ್ರೆ 2 ಪ್ಯಾನಲ್ ವಿರುದ್ಧ. ಈ ಬಾರಿ ನೀವು ಇವರು ಜಂಟಿಯಾಗಿ ಒಂದು ರೀತಿ ಇದು ಮಾಡ್ತಾ ಇರ್ತಕ್ಕಂಥದ್ದು ಏನು ಸರ್? ಜಂಟಿಯಾಗಿ ಅಂತಂದ್ರೆ ಬಾಬಾಗೌಡರು ಅವ್ರದ್ದು ಒಂದು ಉದ್ದೇಶ, ಈ ಫ್ಯಾಕ್ಟ್ರಿನ ಹಿಂದೊಮ್ಮೆ ಮಾಡಿದ್ರು. ಅವರು ಸಂಪದ್ಭರಿತವಾಗಿ ಮಾಡಿದ್ರು ಅವರು ಈ ಫ್ಯಾಕ್ಟ್ರಿ. ನಾವು ಸೋಲು ಗೆಲ್ಲುವ ಬೇರೆ, ನಾ ಗೆದ್ದೆ ಅದು. ಈಗ ನಾವು ಒಂದೇ ಆಗಿ ಆ ಫ್ಯಾಕ್ಟ್ರಿ ಅದನ್ನು ನಡೆಸಬೇಕು, ಸಂಪದ್ಭರಿತವಾಗಿ ಮಾಡಬೇಕು. ಅಲ್ಲೇ ಆಮೇಲೆ ಅದ್ರ ಕೆಪಾಸಿಟಿ ಹೆಚ್ಚು ಮಾಡಬೇಕು. ಅಲ್ಲಿ ಏನು ಭ್ರಷ್ಟಾಚಾರ ಐತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆ ರಿಕವರಿಗೊಳಗೆ ತಿನ್ನೋದು, ಇದ್ರಾಗ ತಿನ್ನೋದು, ಅವು ಎಲ್ಲ ನಾ ಇದ್ದಾಗ ಒಟ್ಟ ಮಾಡಲಿಲ್ಲ ನಾವು. ಮತ್ತು ಅದು ಮಾಡಿದ್ರೆ ದೇವ್ರು ನೋಡ್ಕೊಳ್ಳಿ, ನಮ್ಮನ್ನ ಹಾಳು ಮಾಡಲಿ ಅವ್ರು ದೇವ್ರು. ಈಗ
ರೈತ ಸಂಘದವರು ಒಂದ್ ಕಡೆ ಪ್ಯಾನಲ್ ಮಾಡಿರ್ತಕ್ಕಂಥದ್ದು, ಒಂದ್ ಕಡೆ ಚಂದ್ರ ಜಟ್ಟಿಹೊಳಿ ಅವರು ಮತ್ತೆ ವಿಠಲ್ ಅಲ್ಗೇಕರ್ ಅವರು ಮತ್ತೆ ಹಾಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಒಂದ್ ರೀತಿ ಅವರು ಜಂಟಿಯಾಗಿ ಪ್ಯಾನಲ್ ಮಾಡಿರ್ತಕ್ಕಂಥದ್ದು. ಯಾವ ರೀತಿ ಸಾಧ್ಯ ಸರ್ ನೀವು ಗೆಲ್ಲೋದಕ್ಕೆ? ರೈತರು ಮನಸ್ಸು ಮಾಡ್ತಾರೆ, ಯಾರು ಒಳ್ಳೆಯವರು ಅದಾರು. ನಮ್ಮ ವಿಠಲ್ ಹಲಗೇಕರ್ನ 600 ಕೋಟಿ ಹಗರಣ, ಎಷ್ಟು ರೀ 600 ಕೋಟಿ ಹಗರಣ ಇವತ್ತಿನವರೆಗೂ ಅದು ಮುಚ್ಚಿಟ್ಟೈತಿ. ಅಂಥವ್ರೆಲ್ಲರೂ ಒಂದಾಗಿ ಫ್ಯಾಕ್ಟ್ರಿ ನಡೆಸ್ತಾರೆ. ಮತ್ತು ಹಂಗಾರೆ ಅದೇ ಫ್ಯಾಕ್ಟ್ರಿ ಗೌರ್ಮೆಂಟ್ ತೊಗೋಬೇಕು. ನಿಮ್ಮ ಲೈಲಾ ಶುಗರ್ ಫ್ಯಾಕ್ಟ್ರಿ ಅದು ಮಾಲ್ಕಿ ಫ್ಯಾಕ್ಟ್ರಿ ಅಲ್ಲದು, ಸಹಕಾರಿ ಸಂಘದ್ದು. ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ನೀವು ನಮ್ಮ ತಾಲೂಕಿನವರು, ನಾವು ಈ ತಾಲೂಕಿನವರು, ನೀವು ಸಹಕಾರ ಅದ್ರ ಖಾನಾಪುರ ಫ್ಯಾಕ್ಟ್ರಿ ತೋರಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿರಿ. ಹೋಗ್ರಿ, ನಾವು ಫುಲ್ ಸಪೋರ್ಟ್, ಹೋಗ್ರಿ ನೀವು ಇದನ್ನು ನಡೆಸಿ ಅಂತ ಬರ್ರಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ. ಬರ್ರಿ ಹಂಗಾರೆ ನಡೆಸ್ರಿ, ನಾವೆಲ್ಲಿ ಬೇಡ ಅಂತೀವಿ ನಿಮಗೆ. ನಾವು ಆಡಳಿತ ಮಾಡಿ ಹೋಗೇನು ಹೆಸರು ಕೆಡಿಸಿಕೊಂಡು ಹೋಗಬಾರ್ದು. ಈ ಒಂದು ಸ್ಥಾನಿಕವಾಗಿ ಈ ಫ್ಯಾಕ್ಟ್ರಿ ನಡಿಬೇಕು. ಅವರ ದೊಡ್ಡಪ್ಪರು ಅವ್ರ ಶಿಷ್ಯ, ನಾನು ಎಲ್ಲಿ ಕರ್ಕೊಂಡು ಹೋಗಿದ್ರು. ಅವ್ರು ಎಲ್ಲರ ಇಲೆಕ್ಷನ್ ಬಾರಪ್ಪ ಅಂಥೇಳಿ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ರು. ನನಗೆಲ್ಲ ಸಾಲಿ ಕಲಿಸಿದ್ರು. ನಾ ಚೇರ್ಮನ್ ಆಗಬೇಕು, ದೊಡ್ಡ ಖುಷಿಯಾಗಿತ್ತು ಅವ್ರಿಗೆ. ನನ್ನ ಶಿಷ್ಯ ಒಬ್ಬ ಚೇರ್ಮನ್ ಆಗ್ಯಾನಂತೇಳಿ. ನಮ್ಮ ಹಟ್ಟಿಹೊಳಿ ವೀರಭದ್ರಪ್ಪನವರು ಭಾಳ ನಿಸ್ವಾರ್ಥಿ ಇದವ್ರಿ ಜನ. ಅಂಥವ್ರೆಲ್ಲ ಒಳ್ಳೆಯವ್ರು ಅದಾರ, ಮಾಡ್ಯಾರ. ಬಾಬಾಗೌಡ್ರು ಅಂತವ್ರು ನಿಸ್ವಾರ್ಥ ಸೇವೆ ಮಾಡ್ಯಾರ. ಈಗ ಉಳಿದವ್ರು ಮತ್ತೆ ಯಾರು ಮಾಡ್ಯಾರ ಗೊತ್ತೈತಿಲ್ಲ, ಇನಾಮದವರು ಮಾಡ್ಯಾರ, ಒಳ್ಳೆಯವ್ರು ಮಾಡ್ಯಾರ. ಎಲ್ಲರೂ ಒಳ್ಳೆಯ ಕೆಲಸ ಮಾಡ್ಯಾರ. ಅಲ್ಲಿ ನಮ್ಮ ಖಾನಾಪುರ ತಾಲೂಕಿನ ಮಲ್ಲಪ್ಪನ ಹೊಸಮನಿ ಅವರು ತಂದು ಫೌಂಡೇಶನ್ ಮಾಡಿದ್ರು. BM ಸಾಲಿಕೊಪ್ಪರು ಅದನ್ನು ಮುಂದೆ ತಂದರು. ಎಲ್ಲ ಶೇರ್ಗಳು ಕಲೆಕ್ಟ್ ಮಾಡಿದ್ರು. ಅವಾಗ ಒಳ್ಳೆ ಕೆಲಸ ಮಾಡಿ ಅವ್ರು ನೆನೆಸ್ತಾರಿಲ್ರಿ ಜನ. ಈಗ ನಾನು ಬಿಟ್ಟು ಹೋದರೂ ಎಲ್ಲರದು ಬಿಲ್ ಕೊಟ್ಟು ಹೋದಪ್ಪ, ಎಲ್ಲರೂ ಪಗಾರ ಮಾಡಿ ಹೋದ, ಒಳ್ಳೆ ಕೆಲಸ ಮಾಡಿವ್ಯಾನ ಅಂತ ಅಂತಾರೋ. ಏನು ಭಾಗವನ್ ಹೊಲಸದನು, ಅವನು ಸರಿ ಇಲ್ಲ ಅಂತ ಯಾರು ಅಂದಿದ್ರೆ ತೋರಿಸ್ರಿ ನನಗೆ. ಹಾಗಾದ್ರೆ ಈಗ ರೈತ ಸಂಘದವರು ಒಂದ್ ರೀತಿ ಪ್ಯಾನಲ್ ಮಾಡಿರ್ತಕ್ಕಂಥದ್ದು, ಈಗ ಆಲ್ರೆಡಿ ಪ್ರಚಾರ ಆರಂಭ ಮಾಡಲಿ. ನಾವು ಸಂತೋಷ. ನಾವು ಆಗಲೇ ಹೇಳ ನಿಮಗೆ, ನಮ್ಮ ಮೊಕಾಶಿ ರುದ್ರಪ್ಪನ ಮೊಕಾಶಿಯವರು ಒಳ್ಳೆಯ ಆಡಳಿತಗಾರ. ಆವಾಗ ಸಂಪತ್ತು ಬರೀತಿತ್ತು. ನಮ್ಮ ಫ್ಯಾಕ್ಟ್ರಿ ಫುಲ್ಲು ನಮ್ಮ ಕಡೆ ರೊಕ್ಕಿತ್ತು. ಆವಾಗ ಸರಿಯಾಗಿ ಬಿಲ್ಲು ಕೊಡೋಕ್ಕೆ ಸಾಧ್ಯ ಇತ್ತು, ಎಲ್ಲ ಮಾಡೋಕ್ಕೆ ಸಾಧ್ಯ ಇತ್ತು. ಈಗ ಐತ್ರಿ ಆ ಸಾಧ್ಯತೆ ಐತಿ. ಈಗ ಎಲ್ಲಾರು ತಂದು ಹಾಕಬೇಕು ದುಡ್ಡು. ಈಗ ಎಲ್ಲಾರ ನಾಳೆ ಫ್ಯಾಕ್ಟ್ರಿ ಬಂದು ಹಾಕೈತೆ ಅಂದ್ರೆ 4-5 ಕೋಟಿ ಎಲ್ಲರೂ ಬೇಕಾ ಈಗ ಸದ್ಯ. ಈಗ ರೈತ ಸಂಘದವ್ರದ್ದು ಮತ್ತೆ ಅವರು ಅಲ್ಲ, ನಾ ಹೆಂಗೆ ಅವ್ರದ್ದು ಹೇಳಬೇಕು. ನಾ ಅವ್ರ ಬಗ್ಗೆ ಯಾರ ಬಗ್ಗೆ ಕೆಟ್ಟದ್ದು ಮಾತಾಡೋದಿಲ್ಲ. ನಾ ಎಲ್ಲರೂ ಒಳ್ಳೆಯವನ ನಾವ. ಈಗ ನೆಲಗಳಿ ಮೇಡಮ್ ಅವರು ಮೊದಲು ಮೀನಾಕ್ಷಿ ನೆಲಗಳಿ ಅಂತಕ್ಕಂಥವ್ರು ಈಗ ಡೈರೆಕ್ಟ್ರು ಆಗಿದ್ರು ನಿಮ್ಮ ಜೊತೆ. ಈಗ ರೈತ ಸಂಘದವ್ರ ಜೊತೆ ಪ್ರಚಾರ ಮಾಡ್ತಾವ್ರು ಸರ್. ಇರ್ಲಿ, ಮಾಡಲಿ, ನಾವೇನೋ ಇದಿಲ್ಲ. ಅವ್ರ ಧರ್ಮ ಕರ್ಮ ಅವ್ರಿಗೆ ಬಿಟ್ಟಿದ್ದು. ನಾವು ಯಾರಿಗೂ ಕೆಟ್ಟ ಅನ್ನೋದಿಲ್ಲ. ನನ್ನ ಧರ್ಮ ಕರ್ಮ ನನಗೆ ಬಿಟ್ಟಿದ್ದು. ನನಗೆ ರೈತರು ಇವ ಭಾಗವಾನ್ ಚಲೋಪ ಮತ್ತು ಬಾಬಾಗೌಡರು ಅವರೆಲ್ಲ ಕೂಡಿ ಮಾಡ್ಯಾರ ಅಂದ್ರೆ ಒಂದು ಶಕ್ತಿ ಬರ್ತೈತೆ. ಅದಕ್ಕೆ ಅವು ಮಾಡತಾನ ಅನ್ನೋದು ಒಂದು ತಲೆಯಾಗ ರೈತರಿಗೆ ಬಂದ್ರೆ ನಾವು ಅರಿಸಿ ಬರ್ತೇವೆ. ಮತ್ತು ಅರಿಸಿನೂ ಬರ್ತೇವೆ ನಾವು. ನಮ್ಗೆ ಗೊತ್ತೈತಿ ಯಾರು ಏನು ಎಂತ ಅನ್ನೋದೆಲ್ಲ ಗೊತ್ತೈತಿ. ಗೆದ್ದ ಗೆಲ್ತೇವೆ, ಏನು ಪ್ರಶ್ನೆ ಐತಿ. ಹೋದ ಸಲ 15-15 ನಮ್ಗೆ ಸೀಟ್ ಬಂದು ನಾವು ಎಲ್ಲ ನಿಯತ್ತಾಗಿ ಒಂದು 2 ವರ್ಷ ಅಗದಿ ಏನು ತ್ರಾಸ ಇಲ್ದಂಗೆ ನಡೆಸಿದ್ವು. ಇವು ನಾವು ಸರಿಯಾಗಿ ನಡೆಸಿದ ಬಳಕ ಇವ್ರು ಅವಿಶ್ವಾಸ ಯಾಕೆ ಮಾಡಿದ್ರು. ಕಾರಣ ಬೇಕಲ್ರಿ ಅದಕ್ಕೆ. ಇಲ್ಲ ಭಾಗವಾನ್ 1000 ಕೋಟಿ ಹೊಡೆದಾನು 100 ಕೋಟಿ ಹೊಡೆದಾನು ಅನ್ನೋದು ಬರೀ ಮಾತಾ. ಅಲ್ಲಿ 100 ರೂಪಾಯಿ ಬಂಡವಾಳ ಇಲ್ಲ, 100 ಕೋಟಿ ಹೊಡ್ಯಕ್ಕೆ ಸಾಧ್ಯ ಐತೆ ಅಲ್ಲಿ. ಅಲ್ಲ, ಮಾತಾಡೋದು ಮಾತು ನೋಡ್ರಿ ಇವರು ಅಂದೆ. ಅದಕ್ಕಲ್ಲೇ ನನಗೆ ಅವಿಶ್ವಾಸ ಮಾಡಿದ್ರು. ಆ ಅವಿಶ್ವಾಸ ಮಾಡಿದ್ಕೊಳ್ಳೋ ನನಗೂ ಕೆಟ್ಟ ಅನಿಸ್ತು. ಇವರೆಲ್ಲ ನಮ್ಮ ಹೆಸರ ಮ್ಯಾಗ ಅರಿಸಿ ಬಂದು ನಾವೇನು ಯಾವುದೋ ಒಂದು ಇದ್ರಾಗ ಕೈ ಇಟ್ಟಿಲ್ಲ, ಇಂಥದ್ರಾಗ ನಮಗೆ ಮಾಡ್ತಾರಪ್ಪ ಅಂತಂದ್ರೆ ಆ ದೇವ್ರು ನೋಡ್ಕೊಳ್ಳಿ. ಚಲೋ ಕೆಟ್ಟದ್ದು ಅನ್ನೋದು ದೇವ್ರೊಬ್ಬದಾನ. ಈಗ ಅಭೀಮ್ ಶಿಲ್ಲೆದಾರು ಸಹ ಈ ಬಾರಿ ಸ್ಪರ್ಧೆ ಮಾಡಿದಾರೆ ಸರ್. ಮಾಡ್ಲಿ, ನಮ್ಗೇನು ಇದಿಲ್ಲ. ನಾ ಯಾರ ಬಗ್ಗೆ ಕೆಟ್ಟದ್ದು ಅವ್ರು ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರ. ನಾ 1000 ಕೋಟಿ ತಂದು ಹಾಕಿದ್ನಿ, 100 ಕೋಟಿ ಅದು ಹುಂಚಿ ಗಿಡ 100 ಕೋಟಿ ತಂದು ಹಾಕಾಕ ಅದು ನನಗೂ ಇನ್ಕಮ್ ಟ್ಯಾಕ್ಸು, ಶೇರ್ ಟ್ಯಾಕ್ಸು, ಇವು ಭಾಳ ಅದಾವ. ಆಯ್ತು, ನಾನು ಆಸ್ತಿ ನಾ ಡಿಕ್ಲೇರ್ ಮಾಡೇನಿ ಇಲೆಕ್ಷನ್ದಾಗ. ಅವ್ನು 300 ಕೋಟಿ ನಾ ಮಾಲಕ್ ಅದೇನ, ನಾ ಡಿಕ್ಲೇರ್ ಮಾಡೇನಿ ಎಲ್ಲ ಇನ್ಕಮ್ ಟ್ಯಾಕ್ಸ್ ತುಂಬ್ತೇನೆ. ಹೌದು, ಮತ್ತೆ ಇವ್ರು ಹಿಂಗೆ ಯಾಕೆ ಮಾಡಿದ್ರು? ಅವಿಶ್ವಾಸ ಯಾಕೆ ಮಾಡಿದ್ರು ಇವ್ರ? ಆವಾಗಿನ ಮಠ ಏನಿತ್ತು, ಆವಾಗಿನ ಮಠ ನಾವು ಬಿಲ್ಲು ಕೊಟ್ಟಿದ್ವಿ, ಎಲ್ಲ ಮಾಡಿದ್ವಿ.
ಮತ್ತು ನನಗೆ ಯಾಕೆ ಅವಿಶ್ವಾಸ ಮಾಡಿದ್ರಿ, ತಂದು ಹಾಕೋಣ ಅನ್ನೋದಕ್ಕೆ ಅವಿಶ್ವಾಸ ಮಾಡಿದ್ರಿ. ಅವ್ರಿಗೆಲ್ಲರಿಗೂ ಒಕ್ಕಟ್ಟ ಮಾಡಿ ಅಂತಾವ ಇಂತಾವ ಕಡಿಕಾದ್ರಿ ಜಾತಿ ತಂದ್ರು ಏನೇನೋ ಮಾಡಿದ್ರು. ಅವಾಗೆಲ್ಲ ಹಿಂಗೆ ಮಾಡೋದಕ್ಕೆ ಸಾಧ್ಯ ಐತಿ. ಅವಾಗ ಯಾರ ತಂದು ಹಾಕಕ್ಕೆ ಬರ್ತೈತಿ. ನೀವು ಅವಿಶ್ವಾಸ ಮಾಡಿದ ಕೂಡ ನಿಮ್ಗೆ ರೊಕ್ಕ ತಂದು ಹಾಕಕ್ಕೆ ಬರ್ತೈತಿ. ನೀವು ಚೇರ್ಮನ್ ಆಗಿದ್ದಾಗ ಇವ್ರು ಯಾರು ಸರಿಯಾಗಿ ನಿಮ್ಗೆ ಒಟ್ಟ ಯಾರು ಸರಿಯಾಗ ಇದು ಕೊಡಲಿಲ್ಲ, ಸಪೋರ್ಟ್ ಮಾಡಲಿಲ್ಲ. ಸಪೋರ್ಟ್ ಮಾಡಿದ್ರೆ ಯಾಕೆ ಒಂದಿಬ್ರು ಮಾಡಿದ್ರು ಸಪೋರ್ಟ್. ಅವನು ರಾತ್ರೋರಾತ್ರಿ ಎಳ್ಕೊಂಡು ಹೋದ್ರು ಅವ್ರನ್ನ. ಅಲ್ಲಿಗೂ ರೊಕ್ಕದ ಆಸೆ ತೋರಿಸಿ ಏನೇನೋ ಮಾಡಿದ್ರು. ಅವರು ಅವಿಶ್ವಾಸ ನಾನು ಅದಕ್ಕೆ ಮನಸ್ಸು ಮಾಡಲಿಲ್ಲ. ನಾ ಮನಸ್ಸು ಮಾಡಿದ್ರೆ ನಾನು ಏನಾರ ಮಾಡ್ಬೋದ, ಸಾಧ್ಯತೆ ಇಲ್ಲ ನಮ್ಮ ಕಡೆಯಿಂದ. ಅವಾಗ ಇವ್ರನ್ನೆಲ್ಲ ಸುಮ್ಮನೆ ಕೂಡ್ಸಕ್ ಬೇಡಪ್ಪ. ಹಂಗಾರೆ ನಾವು ದುಡ್ಡು ಹಾಕಿ ತಂದು ಏನಾರ ಮಾಡಿ ನಾ ಪರ್ಸನಲ್ ಚೆಕ್ಗಳು ಕೊಟ್ಟು ತಂದು ರೊಕ್ಕ ತಂದೇನಲ್ಲಿ. ರೈತರುಗಳಿಗೆ ಕಾರ್ಮಿಕರಿಗೆ ಈಗ ನೀವು ಪೆನಲ್ ಮಾಡ್ತಾ ಇದ್ದೀರಾ, ಏನ್ ಹೇಳಿಕ್ ಬಯಸ್ತೀರಾ? ಎಲ್ಲರೂ ಈ ಸಲ ನಮ್ಮ ಬಾಬಾಗೌಡ್ರ ಪ್ಯಾನೆಲ್ಗೆ ವೋಟ್ ಹಾಕ್ರಿ. ನಾವು ನಡೆಸ್ತೇವೆ, ರೈತರ ಸೇವಾ ಮಾಡ್ತೇವೆ, ಮತ್ತು ಆ ಫ್ಯಾಕ್ಟ್ರಿನ ಮುಂದೆ ತರುವಂಥ ವ್ಯವಸ್ಥೆ ಮಾಡ್ತೇವೆ. ಮತ್ತು ನಮ್ಮ ಮ್ಯಾಗ ವಿಶ್ವಾಸ ಇಡ್ರಿ. ನಾವೇನು ಲಪಡ ಮಾಡಿ ಓಡಿ ಹೋಗೋ ಜನ ಅಲ್ಲ. ನಾವು ಸಾಕಷ್ಟು ದಾನ ಧರ್ಮ ಮಾಡಿದ ಮನುಷ್ಯ. ನನ್ನ 400ಕ್ಕಿಂತ ಅಧಿಕ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದಂಥ ಮನುಷ್ಯ. ಸ್ವಂತ ರೋಡುಗಳು ಬ್ರಿಡ್ಜ್ಗಳು ಮಾಡಿಕೊಟ್ಟೆನು. ಅದನ್ನು ಸಹಸಕ್ಕಾಗೋಲ್ಲ ಇವ್ರಿಗೆ. ಮತ್ತು ಇವು ಏನು ಹಾಕೋಣ ನನ್ನ ಭಾಳ ಇದು. ನನ್ನ ಇಲೆಕ್ಷನ್ದಾಗ ಏನೇನು ಆದ ರಾಡಿಗಳು ಆಗ್ಯಾವ ಗೊತ್ತಾಯ್ತು. ಬಟ್ ಆ ಚೇರ್ಮನ್ ಹಿಂದೆ ಕೆಳಗಿಳಿಸ್ಬೇಕು, ನಾವು ಆರಿಸಿ ಬರಬೇಕು ಅನ್ನುವಂಥ ಇದು ಅವ್ರಿಗೆ ಮನುಷ್ಯಾಗ ಇರ್ತೈತೆ. ಅದ ಒಟ್ಟಾರೆ ನೀವು ಸಹ ಗೆಲ್ತೀರಾ? ಸ್ಪರ್ಧೆ ಮಾಡ್ತೇವೆ. ಗೆಲ್ಸೋದು ನಮ್ಮ ರೈತರಿಗೆ ಆಗೈತಿ. ಯಾರು ಒಳ್ಳೆ ಅನ್ನೋದು ವಿಚಾರ ಮಾಡಲಿ ರೈತರು. ನಾನು ಚಲೋ ಮನುಷ್ಯ ಅದೇನು, ಇವನ ಕಡೆಯಿಂದ ಮಾಡಕ್ ಸಾಧ್ಯ ಐತಿ. ನಾವು ಬಾಬಾಗೌಡ ಬಾಗವಾನ್ ಚೈನ್ ಚಲೋ ಐತಿಪ್ಪ ಅಂತಂದ್ರೆ ನನಗೆ ವೋಟ್ ಹಾಕ್ಲಿ, ನಾವು ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಕೊಡ್ತೀವಿ. ಈ ಕೊನೆ ಪ್ರಶ್ನೆ, ಎಲ್ಲಾರ ಹತ್ರನೂ ಹೋಗ್ತೀರಾ? ಎಲ್ಲಾರ ಹತ್ರನೂ ಹೋಗ್ತೀರಾ? ಕಡೆ ಹೋಗ್ತೀನಿ. ಎಲ್ಲಾರ ಕಡೆ ಎಲ್ಲಾರ ಕಡೆ ಎಲ್ಲಾರು ಕೇಳ್ತೇನೆ. ನಮ್ಗೇನೈತಿ ಅವ್ರಿಗೆ ತಿಳ್ಕೊಲಿ. ಆಯ್ತಪ್ಪ ಭಗವಾನ್ ನಾವು ಮಾಡ್ತಾನೋ ಅಂತಂದ್ರೆ ನಂಗೆ ಸಪೋರ್ಟ್ ಮಾಡಿ ನಂಗೆ ಖುಷಿ ಹಾಕೇನೆ. ಇಲ್ಲ ನಾವು ಮಾಡ್ತೇನೆ ಭಗವಾನ್ ನೀವು ಸರಿ ಹಿಂಗೆ ಸರಿ ಅಂತ ನಾನು ಸರಿ ಆಗ್ತದೆ. ನಾನು ಮಾಡ್ತೇನೆ ಅಂತಂದ್ರೆ ನನಗೆ ಹೇಳಿ ಅವ್ರು ಎಲ್ಲರೂ ನಾವು ಮಾಡ್ತೇವೆ ನೀವು ಹಿಂಗೆ ಸರಿ ಅಂತಂದ್ರೆ ನಿಯತ್ತಾಗಿ ಬಂದು ಎಲ್ಲರೂ ಕೂಡಿ ಹೇಳಿ ಅವ್ರು ಮತ್ತೆ ನಡೆಸಲಿ. ನಾವೇನು ಅದಕ್ಕೂ ತಯಾರಿದೆ. ಇಲ್ಲಪ್ಪ ಅಂದ್ರೆ ನಾವು ಚೆನ್ನಾಗಿ ಕಟ್ಟಿದೆವು. ಯುದ್ಧದಲ್ಲಿ ಜಾಗಕ್ಕೂ ಸಿದ್ಧ. ಆದ್ರೆ ನಮ್ಮ ಕಾರ್ಖಾನೆ ಹಿತದೃಷ್ಟಿಯಿಂದ. ಇವಿಷ್ಟು ಗೊತ್ತಾಯ್ತಲ್ಲ. ಮಾನ್ಯ ಗೌರವಾನ್ವಿತ ಏನು JDS ನ ರಾಜ್ಯ ಮುಖಂಡರು ಹಾಗೂ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಸೀರ್ ಭಗವಾನ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.